ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಊಟ ಮಾಡಿದ್ರೆ ಹಿಂಗಿರ್ಬೇಕು, ಖಾಲಿ ವೆಜ್ ಎಲ್ಲ ವೆಜ್, ಅದಕ್ಕೆ ನಮ್ದೆಲ್ಲ ನಾನ್ ವೆಜ್. ನನ್ನಷ್ಟಕ್ಕೆ ನಾನು ಇರ್ತೀನಿ, ಸುಮ್ಮನೆ ಬಂದು ಕೆಣಕ್ಸೋದು ನನ್ನ ಮಕ್ಕಳು. ಆಕಾಶದಲ್ಲಿ ತೇಲ್ಕೊಂಡು ಬಂದಾಗ ಆಗ್ತಾ ಇದೆ ನಮಗೆ. ಕೇಳಿದೆ ಬಟ್ ಅವ್ಳಿಗೆ ಗೊತ್ತಾಗ್ಲಿಲ್ಲ. ಸಾರಿ ಶುಭಾ. ಅದಕ್ಕೆ ಅಂದ್ರೆ ಸುಸ್ಸು ಅಂದ್ರೆ ಸುಸ್ಸು ಅಂತಿಲ್ಲ, ಸುಶ್ ಕೇಳಿಸ್ಲಿಲ್ಲ. Say 10 times. ಹುಡುಗಿ ನಾನು ಹುಡುಗಿ. ಇವಾಗ ನಾವು ತಿಂಡಿ ತಿನ್ನಕ್ಕೆ ಎಲ್ಲಿ ಬಂದಿದ್ದೀವಿ? ಬೆಣ್ಣೆ ದೋಸೆ ತಿನ್ನಕ್ಕೆ ದಾವಣಗೆರೆಗೆ ಬಂದಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಮದುವೆ ಇದೆ. ಸೊ ನಾನು ನನ್ನ ಫ್ರೆಂಡ್ 3 ಜನ ಹೋಗ್ತಾ ಇದ್ದೀವಿ. ಸೊ ಟೋಟಲ್ 4 ಜನ ಹುಡುಗಿರು. ಅವ್ರದ್ದು 4-5 ದಿನ ಮದುವೆ ನಾವು ಅಟೆಂಡ್ ಮಾಡ್ತಿಲ್ಲ, ಜಸ್ಟ್ 1 ದಿನ ಇವತ್ತು ಸಂಗೀತ ಮಾತ್ರ ಅಟೆಂಡ್ ಮಾಡಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ಯಾವುದೇ ರೀತಿ ಪ್ರಾಕ್ಟೀಸ್ ಇಲ್ದಂಗೆ ನಾವು ಹೋಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವು ಹೇಗೆ ಅಲ್ಲಿ ಡ್ಯಾನ್ಸ್ ಮಾಡಿದ್ವಿ ಮತ್ತು ನಮ್ಮದು ದಾವಣಗೆರೆ ಜರ್ನಿ ಹೇಗಿತ್ತು ಅಂತೆಲ್ಲ ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇನ್ನೂ ರೆಡಿ ಆಗಿಲ್ಲ, ಇವಾಗ ನನ್ನ ಮನೆಯಿಂದ ರೆಡಿ ಆಗಿ ನಾನು ಅವ್ರ ಮನೆಗೆ ಹೋಗಿ ಅಲ್ಲಿಂದ ಕಾರಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ನನ್ನ ಜರ್ನಿನ ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಫಾಲೋ ಮಾಡಿ. ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಮ್ಮ ವ್ಲಾಗ್ ಮುಖಾಂತರ ತಿಳಿಸ್ಕೊಡ್ತೀನಿ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹೆಣ್ವರ್ಗು ನೋಡಿ. ಏನದು? ಅದು ಭಜನ್ ಹೇಳು. ನೀನ್ ಯಾಕೆ ಇದನ್ನ ಕೈಯಲ್ಲೇ ಇಟ್ಕೊಂಡು ಕೂತ್ಕೊಂಡಿದ್ಯಾ? ಇದೇ ಮದ್ವೆ. ಇವರೇ ನೋಡಿ, ನಿರೀಕ್ಷಾ ವೆಟ್ಸ್ ರೂಪಿತ್ ಅಂತ. ಇಬ್ರು ನಮ್ಮ ಫ್ರೆಂಡ್ಸ್. ಇದವ್ರ ಮದ್ವೆ ಇನ್ವಿಟೇಷನ್. ಇದು ಒಂದು ಇಂಗ್ಲಿಷ್ ಅಲ್ಲಿ ಇದೆ, ಒಂದು ಕನ್ನಡದಲ್ಲೂ ಇದೆ. ಇಂಗ್ಲಿಷ್ ಓದ್ಕೊಳ್ಳಿ, ಇಂಗ್ಲಿಷ್ ಬರ್ದೇ ಇರೋರು ಕನ್ನಡ ಓದ್ಕೊಳ್ಳಿ. ಜೈ ಕರ್ನಾಟಕ ಮಾತೆ. ಸೊ ಇದೇ ಮದ್ವೆಗೆ ಹೋಗ್ತಾ ಇದೀವಿ ನಾವು. ನಾನು ಡ್ಯಾನ್ಸ್ ಮಾಡಿದ್ದೀನಿ, ಹಾಡು ಕನ್ನಡ ರೆಟ್ರೋ ಮಾಡೋಣ, ನಂಗೆಲ್ಲ ಡ್ಯಾನ್ಸು ಬರುತ್ತೆ. ಆ ಡ್ಯಾನ್ಸ್ ಮಾಡ್ತಿದ್ಯಾ? ಅದ್ ಮಾಡೋಣ. ಬಲಿಗೆ ಬಿದ್ದಾಗ ನೀ ವಾತಾವರಣ ಕಲಿಯಕ್ಕಾಗತ್ತ ನಮ್ ಎಷ್ಟು ಈಸಿ ಇದೆ. ಇದು ಇದೆ, ಇದು ಅದು ಕ್ಲಬ್ ಮಾಡ್ಬಿಡೋಣ. ಸ್ವಾತಿ ಇಲ್ಲ, ಕಟ್ ಪೇಸ್ಟ್ ಮಾಡ್ತೀನಿ, ನನ್ನ ಹತ್ರ ವಿಡಿಯೋ ಇದೆ. ನಾವಂತೂ ದಾವಣಗೆರೆಗೆ ತುಂಬಾ ಎಂಜಾಯ್ ಡ್ರೈವ್ ಮಾಡ್ತಾ ಇದೀರಿ. ಫುಲ್ ಸೂಪರ್ ಆಗಿದೆ ರೋಡು, ಖಾಲಿ ರೋಡ್ ಇದೆ. ಸಂಡೆ ಅಲ್ವಾ ಇವತ್ತು, ಹಬ್ಬ ಎಲ್ಲ ಮನೇಲಿ ಏನು ಮಾಡೂಟ ತಿಂತಾ ಇರ್ತಾರೆ. ಚೆನ್ನಾಗೆ ಮಜಾ ಮದ್ವೆ ಊಟ ತಿನ್ನಕ್ ಹೋಗ್ತಾ ಇದ್ದೀವಿ. ಮಜಾಮ. ಇವತ್ತು ನಮ್ದು ಸಂಗೀತದಲ್ಲಿ ಎಲ್ಲ ಅಪ್ಡೇಟ್ಗೆ ಡ್ಯಾನ್ಸ್ ಮಾಡ್ತೀವಿ. ಇವತ್ತು ನಮ್ಗೆ ಸ್ವಾತಿ ಹೇಳ್ಕೊಡ್ತಾ ಇದ್ದಾರೆ. ನಾವು ಇವತ್ತು ಸ್ವಾತಿಗೋಸ್ಕರ ಕಾಯ್ತಾ ಇದೀವಿ. ಪ್ಲೀಸ್ ಸ್ವಾತಿ ಅವರೇ ಹೇಳಿ, ಯಾವ ಸಾಂಗ್ ಇವತ್ತು ನಾವು ಡ್ಯಾನ್ಸ್ ಮಾಡ್ತಾ ಇದೀವಿ ಅಂತ. ಇವತ್ತು ನಮ್ ಡ್ಯಾನ್ಸ್ ಟೀಚರ್ ಸ್ವಾತಿ. ಯಾವ್ದು ಹೇಳಿ? ಇವತ್ತು 2 ಕನ್ನಡ ಹಿಟ್ ಹೇಳ್ಬೋದು, 2 ಕನ್ನಡ ಹಿಟ್ ಸಾಂಗ್ ಮಾಡ್ತಾ ಇದೀವಿ. ರವಿಚಂದ್ರನ್ ಸಾಂಗ್. ಹೆಸರು ಹೇಳಿದ ತಕ್ಷಣ ಮೈಯಲ್ಲಿ ರೋಮಾಂಚನ ಆಗುತ್ತೆ. Stay tuned. Okay, second one at least keep guessing. ಏನು ವಾಟರ್ಮೆಲನ್ ನ ಹಾಕ್ತೀವಿ. ಓಕೆ. ಆ ವಾಟರ್ಮೆಲನ್ ಸ್ವಲ್ಪ ಉಡ್ಕಾಕಿ. ಓಕೆ. ವಾಟರ್ಮೆಲನ್ ಜ್ಯೂಸ್ ಉಡ್ಕಾಗೋದ್ರಲ್ಲಿ ಪ್ರಾಪರ್ ಕಾಕ್ಟೇಲ್. ಕಾಕ್ಟೇಲ್ ಮಾಡೋದು ಅದು ವಾಟರ್ ಮೆಲನ್ ಕಾಕ್ಟೇಲ್ ಅಂತೆ. ವಾಟರ್ ಮೆಲನ್ ಮಜ್ಜಿದು ಚೆನ್ನಾಗಿದೆ, ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ. ಫೈನಲಿ ಊಟಕ್ಕೆ ಎಲ್ಲೋಗ್ಬೇಕಂತ ಹುಡುಕಿ ಕೊನೆಗೆ ಈ ಹೋಟೆಲ್ಗೆ ಬಂದ್ವಿ. ಬಟ್ ಊಟ ತುಂಬ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಪ್ಲೇಟ್ ಎಲ್ಲ ಖಾಲಿ. ನಿಮ್ಮೆಲ್ಲರಿಗೂ ಶಾಸ್ತ್ರಾಂಗ ನಮಸ್ಕಾರಗಳು. ನಮಸ್ಕಾರ. ಚೆನ್ನಾಗಿದೆ. ನೀವೇನಾದ್ರು ದಾವಣಗೆರೆಗೆ ಹೋಗ್ತಾ ಇದ್ರೆ ಮಧ್ಯದಲ್ಲಿ ನೀವು ಕೂಡ ಸ್ಟಾಪ್ ಮಾಡ್ಬೋದು. ನಮ್ಮ ಥರನೇ ಬ್ಯಾಟಿಂಗ್ ಮಾಡಿ ಆಮೇಲೆ
ಕಂಟಿನ್ಯೂ ಮಾಡ್ಬೋದು. ಈ ಥರ ಊಟ ಮಾಡಬೇಕು. ಊಟ ಮಾಡಿದ್ರೆ ಹಿಂಗಿರ್ಬೇಕು, ಖಾಲಿ ವೆಜ್ ಅವಳು ವೆಜ್, ಅದಕ್ಕೆ ನಮ್ದೆಲ್ಲ ನಾನ್ ವೆಜ್. ನನ್ನಷ್ಟಕ್ಕೆ ನಾನು ಇರ್ತೀನಿ, ಸುಮ್ಮನೆ ಬಂದು ಕೆಣಕ್ಸೋದು ನನ್ನ ಮಕ್ಕಳು. ಈ ಪ್ಲೇಟಲ್ಲಿ ಫುಲ್ಲು ಇದೇ ಇದೆ ಬೋನ್ಸು. ನಂದು ಒಂದು ಸ್ವಲ್ಪ ಪರವಾಗಿಲ್ಲ, ಕ್ಲೀನಾಗಿದೆ. ಮುಂದೆ ಜಾಸ್ತಿ ಬೋನ್ಸಿಲ್ಲ ಅದಕ್ಕೆ, ಅಂದರೆ ಹಿಂಗೆ ಕಮ್ಮಿ ಊಟ ಮಾಡಿದ್ಯಾ ಅಂತ ಅರ್ಥ. ಕ್ಲೀನಾಗಿ ಹೆಂಗಿರುತ್ತೆ. ಇವಾಗಷ್ಟೇ ಊಟ ಮಾಡ್ಕೊಂಡು ಬಂದ್ವಿ. ಏನು ಊಟ ಮಾಡಿದ್ವಿ ನಾವು? ಚಿಕನು ಹಿಂಗೆಲ್ಲ ತಿಂದು ಆಯಿತು. ತುಂಬ ತಿಂದಾಯಿತು. ಡೆಸರ್ಟ್ಗೆ ವಿ ಆರ್ ಟ್ರೈಂಗ್ ದಿಸ್ ಅಮೂಲ್ ಚಾಪ್ ಕಾಫಿ ಬಾರ್. So I'm a coffee person and she also loves coffee. Yeah. ಆಲ್ರೆಡಿ ನಾವು ಕಚ್ಚಿ ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ರೆಸಿಸ್ಟ್ ಮಾಡೋಕ್ಕಾಗ್ತಿಲ್ಲ ನಮಗೆ ಕಾಫಿ ಅಷ್ಟು ಇಷ್ಟ. ನೀವು ಕೂಡ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ. ಕಾಫಿ ಯಾರಿಗೆ ಇಷ್ಟ ಆಗುತ್ತೆ ಅವರು ಈ ಅಮೂಲ್ ಬಾರ್ನ ಟ್ರೈ ಮಾಡಿ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಅರೌಂಡ್ ಐ Bar. ಬಾರ್ ಅಂತ ಇದೀವಿ. It has almond crunch. ಫೈನಲಿ ದಾವಣಗೆರೆ ರೀಚ್ ಆದ್ವಿ. It's a nice place. ಬ್ರೂ ಹೆವೆನ್ ಯಾ ಕೆಫೆ ಬಂದಿದ್ದೀವಿ. ಆಕಾಶದಲ್ಲಿ ತೇಲ್ಕೊಂಡು ಬಂದಾಗ ಹೋಗ್ತಾ ಇದೆ ನಮಗೆ. ಕುಣಿದು ಬಾರೆ. ಸೊ ಫೈನಲಿ ದಾವಣಗೆರೆ ರೀಚ್ ಆದ್ವಿ. ಯಾವ ಕೆಫೆ ಇದು? ಬ್ರೂ ಕೆಫೆ ಅಂತ. ಬ್ರೂ ಹೆವೆನ್ ಕಾಫಿ ಬಂದಿದ್ದೀವಿ. ಫಿಲ್ಟರ್ ಕಾಫಿ ಇದೆಯಾ? ಓಕೆ. ಹಾಂ, ಏನೇನಿದೆ? ಓಕೆ, ಮಿಷನ್ ವಾಲಾ. ಯು ಗೈಸ್ ವಾಂಟ್ ಮಿಷನ್ ವಾಲಾ. What and all option is there? Can you give us the menu? ನನಗೆ ಶುಗರ್ ಹಾಕೋಕ್ಕಿಂತ ಮುಂಚೆ ಕೇಳಿದ್ನಲ್ಲ, ಎಷ್ಟು ಸತಿ ಕೇಳ್ದೆ. ಕೇಳಿದೆ ಬಟ್ ಅವಳಿಗೆ ಗೊತ್ತಾಗಲಿಲ್ಲ. ಸಾರಿ ಶುಭಾ. ಅದಕ್ಕೆ ಅಂದ್ರೆ ಸುಸ್ಸು ಅಂದ್ರೆ ಸುಸ್ಸು ಅಂತಿಲ್ಲ, ಸುಶ್. ಕೇಳಿಸ್ಲಿಲ್ಲ. Say it again. Say it 10 times. ಇವ್ರ ನೇಮ್ ಎಲ್ಲ ನಿನ್ನ ಹೆಸರು ಅಂತ ಹೇಳಿ. ಅಮ್ಮು. ಹುಡುಗನ ಹುಡುಗಿನ ನೀನು? ಹುಡುಗಿ. ಯಾವ್ದಿಗೆ ನಿನಗೆ ಕನ್ಫ್ಯೂಸ್ ಹುಡುಗಿ ಅಂತ ಗೊತ್ತಿಲ್ವಾ? ನೀನು ಹುಡುಗನ ಹುಡುಗಿನ? ಇದು ಹುಡುಗಿನ? ಇದು ಹುಡುಗಿ. ತಿಂದ್ರ ಊಟ ಎಲ್ಲ ಕೊಟ್ಟಿದ್ದು? ಅಕ್ಕಂದಿರ್ಗೂ ಕೇಳು. ಕಮ್ ಸ್ವಾತಿ ಅಕ್ಕ. ಇವ್ರ ನೇಮ್ ಏನು ಗೊತ್ತಾ? ಇವ್ರ ನೇಮ್ ಏನು ಹೇಳು? ಸೂ. Ready, everyone smile. ಈ ತರ ಮಾಡಿ ಅಲ್ಲ? Everyone smile. ಇಲ್ಲ ಹಿಂಗ್ ಮಾಡಿ ಹಾಟ್ ಮಾಡಿ ಅಲ್ಲ? ಎಲ್ಲ ಹಾರ್ಟ್ ಮಾಡಿ, ಹಾರ್ಟ್. ಹಾ, ವೆರಿ ಗುಡ್. ಕಿರ್ಚಿ. ಎಲ್ಲರೂ ಕಿರ್ಚಿ. ವಾಟ್? ಎಸ್. ಹೈ. ಹುಷಾರು. ಐಸ್ ಕ್ರೀಮ್ನ ತಗೊಂಡ್ ಬರ್ತೀನಿ. ನಾವು ಆ್ಯಕ್ಚುಲಿ ಸಂಗೀತ ಕಾರ್ಯಕ್ರಮದಲ್ಲಿದ್ದೀವಿ. ನಾವು ಆ್ಯಕ್ಚುಲಿ ಲೇಟಾಗಿ ಬಂದ್ವಿ. ನಮಗೆ ಚೇರ್ ಸಿಕ್ಕಿಲ್ಲ. ಮುಂಚೆನೇ ವೈಟು ಕೂತಿದ್ದೀವಿ, ಅಡ್ಜಸ್ಟ್ ಮಾಡಿಕೊಂಡು. ಪಾಪ ಇವರಿಬ್ಬರಿಗಂತೂ ಚೇರ್ ಇಲ್ಲ ಅಂತ ನಾವು ಟೇಬಲ್ ಮೇಲೆ ಕೂರಿಸ್ಬಿಟ್ಟಿದ್ದೀವಿ. ನೋಡಿದ್ವಿ, ಇಬ್ಬರು ಚೆನ್ನಾಗಿರ್ಲಿ ಅಂತ ಹೇಳ್ತೀನಿ ಅಷ್ಟೇ. जो
ಇದ್ದೀರಾ ನೀವು 3 ಜನ? ಫೋಟೋ ಶೂಟ್ ನಡೀತಾ ಇದೆ. ಫೈನಲಿ ಸಂಗೀತ್ ಮುಗೀತು, ಡ್ಯಾನ್ಸ್ ಕೂಡ ಆಡಿದ್ವಿ. ಫನ್ನಿ ಆಗಿತ್ತು ಡ್ಯಾನ್ಸ್. ಇನ್ನು ಪ್ರಾಕ್ಟೀಸೇ ಮಾಡಿಲ್ಲ ಡ್ಯಾನ್ಸ್. ಇವರೊಬ್ಬರು ಪ್ರಾಕ್ಟೀಸ್ ಮಾಡಿದ್ವಿ, ಇವ್ರು ಹಿಂದೆ ಹೋಗಿ ನಾನು ಮಾಡಿರೋದು. ಜೋಕೆ ಆ ಹಾಡಲ್ಲಿ ಮಾಡಿದ್ವಿ. ಫೋಟೋ ಶೂಟ್ ಪೋಸ್ ಮಾಡ್ತಾ ಇದ್ರಿ. ಫುಲ್ ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ. ನಾನು ಪೋಸಸ್ ಹೇಳ್ತಾ ಇದ್ದೆ. ಫೈನಲಿ ದಾವಣಗೆರೆಯಿಂದ ಸಂಗೀತ್ ಮುಗಿಸ್ಕೊಟ್ಟು ಬೆಣ್ಣೆ ದೋಸೆ ತಿನ್ನಕ್ಕೆ ಅಂತ ಹೋಗ್ತೀವಿ. ದೋಸೆ 8 ಗಂಟೆ ತಾಕಿದ್ರೆ ಅಷ್ಟೇ. ಇವಾಗ ನಾವು ತಿಂಡಿ ತಿನ್ನಕ್ಕೆ ಎಲ್ಲಿ ಬಂದಿದ್ದೀವಿ? ಬೆಣ್ಣೆ ದೋಸೆ ತಿನ್ನಕ್ಕೆ ದಾವಣಗೆರೆಗೆ ಬಂದು. ಬೆಣ್ಣೆ ದೋಸೆ ಏನೋ ಇತ್ತಲ್ಲ ನೇಮ್ ಆಯ್ತು. KBR ಬಟರ್ ದೋಸೆ. KBR ಬಟರ್ ದೋಸೆ. ಸೊ ದಾವಣಗೆರೆಗೆ ಬಂದರೆ ನಾವು ಇನ್ನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ಹೇಳ್ತೀವಿ. ಓಕೆ, ಯಾವ ಸ್ಪೆಷಲ್ ದೋಸೆ ಅದು? 4 ಪ್ಲೇಟ್ ಒಂದು ಪ್ಲೇಟಲ್ಲಿ ಎಷ್ಟು ಬರುತ್ತೆ? ಸಿಂಗಲ್ 4 ಬೆಣ್ಣೆ ದೋಸೆ ತಿಂತಾ ಇದ್ದೀವಿ. ತಿಂದ್ಮೇಲೆ ನಾವು ನಿಮಗೆ ಹೇಳ್ತೀವಿ ಹೇಗಿದೆ ಅಂತ. ನಾವು ಕಾಯ್ತಾ ಇದ್ದೀವಿ ಹೇಗಿರುತ್ತೆ ಅಂತ. ಎಷ್ಟೊಂದು ವೆರೈಟಿಗಳು ಇದೆ, ಒಂದು ಟ್ರೈ ಮಾಡೋಣ ಅಂತ ಇದೀವಿ. ಫೇಮಸ್ ಬೆಣ್ಣೆ ದೋಸೆ, ಅದಕ್ಕೆ ಟ್ರೈ ಮಾಡಿ. ನಾವು ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ಬೆಣ್ಣೆ ಹಾಕಿದ್ರೆ ಅದೇ ಬೆಣ್ಣೆ ದೋಸೆ, ಅದೇ ಫೇಮಸ್ ಮನೆಯಲ್ಲಿ. ಅದೊಂದಿನ ದಾವಣಗೆರೆಗೆ ಬರಬೇಕು. ಹೌದು, ಬೇರೆ ಬೇರೆ ಟೇಸ್ಟ್ ಇರುತ್ತಂತೆ, ಎಲ್ಲರೂ ಅದೇ ಹೇಳೋದು. ಚಟ್ನಿಯಲ್ಲಿ ಬೇರೆ ಇರುತ್ತೆ ಶುಭ, ನಾಟ್ ಜಸ್ಟ್ ದೋಸೆ. ದೋಸೆಗೆ ನೀನು ಎಷ್ಟು ಅಳತೆ ಹಾಕ್ತೀಯ, ಅಕ್ಕಿ, ಉದ್ದಿನ ಬೇಳೆ, ಮೆಂತ್ಯೆ, ನಮ್ಮ ಅಮ್ಮಂದಿರಿಗೂ ಗೊತ್ತು. ಶಭಾಷ್. ಈ ರೇಷಿಯೋ ಗೊತ್ತಿರೋದು. ನಿಮ್ಮನೇಲಿ ಯಾವ ಕಲರ್ ಬರುತ್ತೆ ದೋಸೆನ ತುಂಬ ಸೂಡು ಮಾಡಿದ್ರೆ, ಐ ಮೀನ್ ಅದು ಮಾಡಿದ್ರೆ ಫುಲ್ ಕಪ್ಪಗೆ ಬರುತ್ತೆ, ಇಲ್ಲಾಂದ್ರೆ ಬ್ರೌನ್ ಬರುತ್ತೆ, ಇಲ್ಲಾಂದ್ರೆ ಗೋಲ್ಡ್ ಕಲರ್. ಅದು ಬೇಡ ಅಂತ ಹೇಳಿದ್ರೆ ನಿಮಗೆ ಹಂಗೆ ಅಂದ್ರೆ ಅರ್ಧಂಬರ್ಧ ಬೇಸ್ಕೊಂಡು ಅಷ್ಟೇ ಮುಗಿದೋಯ್ತು. ಅಲ್ಲ ಸುಸ್ಸು ಕಟ್ ಮಾಡಿ. ಬಸ್ಗೆ ಓಡಿಸೋಣಪ್ಪ. ಯಾವಾಗ ಲಗೇಜು, ನಿನ್ನ ಮೊಬೈಲು, ನಿಮ್ದೆಲ್ಲ ಇಟ್ಕೊಂಡಿಲ್ಲ. ಫೈನಲಿ ದೋಸೆ ಬಂತು. ಇಲ್ಲಿ ತಗೊಳ್ಳೋಣ ಒಂದು ಬಾಟಲ್. ಸುಸು ಹೇಗಿದೆ ಹೇಳು? ರಿಯಾಕ್ಷನ್ ಅಲ್ಲಿ ಗೊತ್ತಾಗ. ನೈಸ್. ಯಾವ ಸಂಬಂಧ ಮಾಡಿ. ಸೊ ಫೈನಲಿ ದಾವಣಗೆರೆ ಟ್ರಿಪ್ ಮುಗಿತು, ಹಾಗೆ ಸಂಗೀತ ಕೂಡ ಮುಗಿತು, ದಾವಣಗೆರೆ ಬೆಣ್ಣೆ ದೋಸೆ ಕೂಡ ತಿನ್ಕೊಂಡು ಇವಾಗ ಅಲ್ಲಿಗನ ಡ್ರಾಪ್ ಮಾಡಿಬಿಟ್ಟು ನಾವು ಸುಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬಾಯ್ ಹೇಳೋಕ್ಕೆ ಮೆಟ್ರೋಲ್ ಹೋಗೋಕ್ಕೆ ನಿಲ್ಲಿಸಿದ್ದೀವಿ. ಓಕೆ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಇದೇ ಥರ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಸೊ ಸಿ ಯು, ಲವ್ ಯು ಆಲ್.